ಡಾಕ್ಟರ್ ಛಾಯಾ ದೇಗಾಂವ್ಕರ್ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮಗ್ರ ಶಿಕ್ಷಣ ಅಭಿವೃದ್ಧಿಗೆ ಡಾಕ್ಟರ್ ಛಾಯಾ ದೇಗಾಂವ್ಕರ್ ನೇತೃತ್ವದಲ್ಲಿ 8 ಜನ ಶಿಕ್ಷಣ ತಜ್ಞರ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಬೀದರ್ನ ಡಾಕ್ಟರ್ ಅಬ್ದುಲ್ ಖದೀರ್ ಮತ್ತು ಮಲ್ಲಿಕಾರ್ಜುನ್ ಎಂಎಸ್, ಬಳ್ಳಾರಿಯ ಫ್ರಾನ್ಸಿಸ್ ಭಾಷಂ, ಕಲಬುರಗಿಯ ರುದ್ರೇಶ್ ಎಸ್, ಎನ್ಬಿ ಪಾಟೀಲ್, ಯಶವಂತ್ ಹರ್ಸೂರ್ ಹಾಗೂ ಡಾಕ್ಟರ್ ನಾಗುಬಾಯಿ ಬುಳ್ಳ ಅವರು ಸಮಿತಿಯಲ್ಲಿ ಇದ್ದು 2 ವರ್ಷದಲ್ಲಿ ವರದಿ ನೀಡಲು ನೂತನ ತಜ್ಞರ ಸಮಿತಿಗೆ ಸೂಚಿಸಲಾಗಿದೆ. ತ್ವರಿತ ಬದಲಾವಣೆಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಕೋರ್ಸ್ಗಳನ್ನು ಪರಿಚಯಿಸುವಂತೆ ತಿಳಿಸಿದೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಒಂದು ಸಮಗ್ರ ಶಿಕ್ಷಣದಲ್ಲಿ ಒಂದು ಅಭಿವೃದ್ಧಿಗಾಗಿ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ಗಾಗಿ ಅಲ್ಲಿ ಇರ್ತಕ್ಕಂಥ ಒಂದು ತಜ್ಞರ ಸಮಿತಿಯನ್ನು ನಾವು ಮಾಡಿದ್ದೀವಿ. ಆದರೆ ದಯವಿಟ್ಟು ಇದು ಓವರ್ನೈಟ್ ಚೇಂಜಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜವಾಬ್ದಾರಿ ಇದು ಕೇವಲ ಚುನಾಯಿತ ಪ್ರತಿನಿಧಿಗಳ ಅಂತರ ಅಷ್ಟೇ ಅಲ್ಲ, ತಮ್ಮೆಲ್ಲರ ಮುಖಾಂತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಕರೆ ಕೊಡ್ತೀನಿ. ನಾವೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ 2 ವರ್ಷ ಆಗಲಿ, ನಾವು ಟಾರ್ಗೆಟ್ 2 ವರ್ಷ ಅಂತ ನಾವು ಇಟ್ಕೊಂಡಿದ್ದೀವಿ. 2 ವರ್ಷ ಆಗಲಿ 3 ವರ್ಷ ಆಗಲಿ, ನಾವೇನಾದರೂ ಒಂದು ಬದಲಾವಣೆ ಕಾಣಲೇಬೇಕು, ನಮ್ಮ ಶಿಕ್ಷಣದಲ್ಲಿ ಆಗಬೇಕು ಅಂತ ಇದರ ಒಂದು ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ. ಇದು ಆರ್ಡರು ಕೂಡ ಇವತ್ತಿನ ದಿವಸ ಇದೆ. ತಮಗೂ ಕೂಡ ಒಂದು ಕಾಪಿನೂ ಕೂಡ ನಾವು ಕೊಟ್ಟು ಕಳಿಸ್ತೀವಿ. ಡಾಕ್ಟರ್ ಛಾಯಾ ದೇಗಾಂವ್ಕರ್ ಅಂತ ಅಧ್ಯಕ್ಷರು, ಡಾಕ್ಟರ್ ಅಬ್ದುಲ್ ಖದೀರ್ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಎಸ್ ಅವರು, ಡಾಕ್ಟರ್ ಫ್ರಾನ್ಸಿಸ್ ಭಾಷ್ಯಂ, ಡಾಕ್ಟರ್ ರುದ್ರೇಶ್ ಎಸ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು, ರಿಟೈರ್ಡ್ ಡೈರೆಕ್ಟರ್ ಎನ್ಬಿ ಪಾಟೀಲ್ ಅವರು, ಯಶವಂತ್ ಹರ್ಸೂರ್ ಅವರು, ಡಾಕ್ಟರ್ ನಾಗಾಬಾಯಿ ಬುಳ್ಳ ಅವರು. ಇವತ್ತು ಭಾಳಷ್ಟು ಒಂದು ಸಮಾಲೋಚನೆಯನ್ನು ಮಾಡಿ ಡಾಕ್ಟರ್ ಛಾಯಾ ದೇಗಾಂವ್ಕರ್ ಅವರು ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸುಮಾರು 42 ವರ್ಷದ ಒಂದು ಅನುಭವವಿದೆ. 6 ವರ್ಷ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಆ್ಯಂಡ್ 36 years ಇನ್ ಗುಲ್ಬರ್ಗಾ ಯೂನಿವರ್ಸಿಟಿ ಪೋಸ್ಟ್ ಸೂಪರ್ ಆ್ಯನ್ಯುಯೇಷನ್ ಆ್ಯಸ್ ಎ ಡೈರೆಕ್ಟರ್ ಅಂತ ಅವರು ಕೆಲಸ ಮಾಡಿದ್ದಾರೆ. ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ HK ರೀಜನ್ 1 ವರ್ಷ ಅವರು ಕೆಲಸ ಮಾಡಿದ್ದಾರೆ. ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಕರ್ನಾಟಕ ಎವ್ಯಾಲ್ಯೂಯೇಷನ್ ಅಥಾರಿಟಿಯ CO ಆ್ಯಂಡ್ ACO ಮಾಡಿದ್ದಾರೆ. ಕರೆಂಟ್ಲಿ ಅಡ್ವೈಸರ್ ಆಫ್ ದ ಪಬ್ಲಿಕ್ ಫೈನಾನ್ಸ್ ವಿತ್ ದ 5th ಸ್ಟೇಟ್ ಫೈನಾನ್ಸ್ ಕಮಿಷನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಅವರು ಈ ಒಂದು ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ಸಮಿತಿಯಲ್ಲಿ 371J KK ರೀಜನ್ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಅವರು ಆ್ಯಸ್ ಅ ಮೆಂಬರ್ ಅಂತ ಅವರು ಕೆಲಸ ಮಾಡಿದ್ದಾರೆ. ಇಂಪ್ಲಿಮೆಂಟೇಷನ್ಗೆ ಹಲವಾರು ರೀತಿಯಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮುಂದೆ ಬರ್ತಕ್ಕಂಥ ಈ ಒಂದು 2 ವರ್ಷದಲ್ಲಿ ಒಂದು ಶಾರ್ಟ್ ಟರ್ಮ್ ಗೋಲ್ಸು ಮತ್ತು ಲಾಂಗ್ ಟರ್ಮ್ ಗೋಲ್ಸ್. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಉದ್ದೇಶ, ನಾವು ಇದು ಮಾಡಿದ್ದು ಬಹಳ ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಕಮಿಟಿ ಫಾರ್ಮೇಷನ್ನು ಕೂಡ ಇವತ್ತಿನ ದಿವಸ ಇಲ್ಲಿ ಆಗಿದೆ. ಇಲ್ಲಿ ಇರ್ತಕ್ಕಂಥ ಸುಮಾರು ನಾವು ಏನು ಹಿಂದೆ 2023, 24 ಮತ್ತು 25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಇಯರ್ ಆಫ್ ಎಜುಕೇಷನ್ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಅದನ್ನು ಕೂಡ ಮುಂದುವರಿಸಬೇಕು ಅಂತ ಮುಂದೆ ಇರ್ತಕ್ಕಂಥ ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಎಲ್ಲ ಸಚಿವರು ಸದಸ್ಯರು ಮುಂದುವರಿಸಬೇಕಂತ ಒಂದು ಉದ್ದೇಶವಿದೆ. ಆ ಬಂದಿರುವಂಥ ಒಂದು ಸಂದರ್ಭದಲ್ಲಿ ತಕ್ಕಂಥ ಸಮಯದಲ್ಲಿ ಅವ್ರಿಗೆಲ್ಲ ನಾವು ಮಾಡ್ತೀವಿ. ಮತ್ತು ಯಾವ ರೀತಿಯಿಂದ 25% ಹಣ ಈ ವರ್ಷವೂ ಕೂಡ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 hour ಟೀಚಿಂಗ್ ಮಾಡ್ತೀವಿ, 90 minutes. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನವೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ.
ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.